ಹೋಟೆಲಿಗೆ ಬಂದ ಪ್ರವಾಸಿಗರು ಊಟ ನೀಡುವುದು ತಡವಾಯಿತು ಎಂಬ ನೆಪವೊಡ್ಡಿ ಹೋಟೆಲ್ ಮಾಲಕಿ ಮೇಲೆ ಗಂಭೀರ ಹಲ್ಲೆ ನಡೆಸಿದ ಪ್ರಕರಣವೊಂದು ಮಡಿಕೇರಿ ಹೊರವಲಯದಲ್ಲಿ ಮಂಗಳವಾರ ಸಂಜೆ ನಡೆದಿದೆ. ಮಡಿಕೇರಿ ಬಳಿಯ ನಂದಿಮೊಟ್ಟೆಯ ಬ್ಲಾಸಮ್ ಹೋಟೆಲ್ ಮಾಲೀಕರಾದ 50 ವರ್ಷ ಪ್ರಾಯದ ಆಗ್ನೆಸ್ ಎಂಬವರೇ ಗಾಯಾಳು. ಹಲ್ಲೆ ನಡೆಸಿದ ಪ್ರವಾಸಿಗರು ಸ್ಥಳದಿಂದ ಕಾಲ್ಕಿತ್ತಿದ್ದು, ಮಡಿಕೇರಿ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಬ್ಬಿಫಾಲ್ಸ್ ರಸ್ತೆಯಲ್ಲಿರುವ ಬ್ಲಾಸಮ್ ಹೋಟೆಲ್ಗೆ ಸಂಜೆ ವೇಳೆ 2 ಮಹಿಳೆಯರು, 3 ಯುವಕರು ಸೇರಿದಂತೆ 5-6 ಮಂದಿ ಪ್ರವಾಸಿಗರು ಬಂದಿದ್ದರು ಎನ್ನಲಾಗಿದೆ. ಇನೋವಾ ಕಾರಿನಲ್ಲಿ ಬಂದ ಪ್ರವಾಸಿಗರು ಹೋಟೆಲ್ ಮಾಲೀಕರಾದ ಆಗಸ್ಟಿನ್ ಮತ್ತು ಆಗ್ನೆಸ್ ಬಳಿ ಊಟ ಕೇಳಿದ್ದರು. ದಂಪತಿ ಅಡುಗೆ ಕೋಣೆಗೆ ತೆರಳಿ ಭೋಜನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದ ಸಂದರ್ಭ ಇತ್ತ ಪ್ರವಾಸಿಗರು ಒಳನುಗ್ಗಿ ಮಾರಾಟಕ್ಕಿಟ್ಟಿದ್ದ ಚಿಪ್ಸ್ ಮತ್ತಿತರ ತಿಂಡಿಗಳಿಗೆ ಕೈ ಹಾಕಿ ತಿನ್ನಲಾರಂಭಿಸಿದ್ದರು. ಇದನ್ನು ಗಮನಿಸಿದ ಮಾಲೀಕರು ಪ್ರವಾಸಿಗರಿಗೆ ಎಚ್ಚರಿಕೆ ನೀಡಿದ್ದರು ಎನ್ನಲಾಗಿದೆ. ಮಾಲೀಕರ ಮಾತಿನಿಂದ ರೋಷಗೊಂಡ ಯುವಕರು ಕಲ್ಲಿನಿಂದ ಆಗ್ನೆಸ್ ಅವರ ತಲೆ ಭಾಗಕ್ಕೆ ಗಂಭೀರ ಹಲ್ಲೆ ಮಾಡಿದ್ದಾರೆ. ಹೋಟೆಲ್ ಮಾಲೀಕ ಆಗಸ್ಟಿನ್ ಮತ್ತು ಕೆಲಸದವರು ಎಚ್ಚೆತ್ತುಕೊಳ್ಳುವಷ್ಟರಲ್ಲಿ ಆಗಂತುಕರು ತಮ್ಮ ಕಾರಿನೊಂದಿಗೆ ಪರಾರಿಯಾಗಿದ್ದಾರೆ ಎಂದು ಆಗಸ್ಟಿನ್ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ. ಇವತ್ತು ನಮ್ಮ ಒಂದು ಹೋಟೆಲಲ್ಲಿ ಒಂದು 4 ಗಂಟೆ ಹೊತ್ತಿಗೆ ಒಂದು ಟೂರಿಸ್ಟ್ ಅವರು ಬಂದರು. ಅವರು ಮುಸ್ಲಿಮ್ಸ್ ಥರ ಇದ್ದಾರೆ ಎಲ್ಲರೂ. ಅವರು ಫುಡ್ ಆರ್ಡ್ರ್ ಮಾಡಿಬಿಟ್ಟು ಹೊರಗಡೆ ಕೂತ್ಕೊಂಡಿದ್ದರು. ನಾವು ಒಳಗಡೆ ನಮ್ಮ ಮಿಸ್ಸಸ್ ಕೆಲಸದವರೆಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ, ಅವರಿಗೆ ಪ್ರಿಪೇರ್ ಮಾಡ್ತಿದ್ದೀವಿ. ಆವಾಗ ಅವರು ಅಂಗಡಿ ಒಳಗಡೆ ಬಂದು ಅಂಗಡಿಯಿಂದ ಚಿಪ್ಸನ್ನೆಲ್ಲ ತೆಗೆದು ತಿಂತಾಯಿದ್ರು, ಚಿಪ್ಸ್ ಬಿಸ್ಕೆಟ್ಸ್ಗಳೆಲ್ಲ. ಅದನ್ನು ನಾವು ಕೇಳಿದಾಗ ಅವರು ನಾವು ತೊಗೊಂಡಿದ್ದನ್ನು ನಾವು ಹೇಳ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವು ಹಂಗೆಲ್ಲ ನೀವು ನಮ್ಮನ್ನು ಕೇಳಿಬಿಟ್ಟು ತೊಗೊಳ್ಳಿ, ಏನಿದ್ರು ನೀವು ಫುಡ್ಡು ಪ್ರಿಪೇರ್ ಮಾಡಿದಾರಲ್ಲ ಅಂತ. ಆಗ ಹೇಳಿದ್ರೆ ನಿಮಗೆ ಫುಡ್ಡು ಬೇಡ, ನಮಗೆ ಎಂಥದ್ದು ಬೇಡ, ನಾವು ದುಡ್ಡನ್ನು ಕೊಡೋದಿಲ್ಲ ಅಂತ. ನಾವು ಹೇಳಿದೆ ಫುಡ್ಡು ಪ್ರಿಪೇರ್ ಮಾಡಿ ದುಡ್ಡು ಕೊಡಲೇಬೇಕು, ಕೊಟ್ಟುಬಿಟ್ಟು ಹೋಗಿ ಅಂತೇಳಿ. ಅಷ್ಟೊತ್ತಿಗೆ ಅವರೆಲ್ಲರೂ ಸೇರಿ ಹೊಡಿಲಿಕ್ಕೆ ಬಂದು ನಮ್ಮ ಮಿಸ್ಸಸ್ ಇದ್ದರು, ಅವರಿಗೇನು ಹೊಡೆದು ತಲೆಗೆ ಗಾಯ ಆಗಿದೆ. ಇದು ಇನ್ಸಿಡೆನ್ಸ್ ಈಗ 4:15 ಗಂಟೆಗೆ ನಡೆದಿದ್ದಂಥ ವಿಷಯ. ಟೂರಿಸ್ಟ್ ಅವರು 7 ಜನ ಇದ್ದರು, ಲೇಡೀಸ್ ಒಂದು 2 ಇದ್ದರು, 4 ಹುಡುಗರು ಇದ್ದರು, 1 ವಯಸ್ಸಾದವರು ಇದ್ದರು. ಈ ಥರ ನಾವು ತಡೀಲಿಕ್ಕೆ ಹೋದಾಗ ಇವ್ರು ಮಿಸ್ಸಸ್ಸಿಗೆ ಹೊಡೆದು ಕಲ್ಲಲ್ಲಿ ಹೊಡೆದುಬಿಟ್ರು. ಆಮೇಲೆ ನಾವು ದೊಣ್ಣೆ ತೊಗೊಂಡಾದಾಗ ಅವರು ಸಮಾಧಾನ ಆಗಿದ್ದು. ಅಲ್ಲ, ಅಷ್ಟು ಬೇಗ ನಿಲ್ಲಿ, ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿದ್ದಕ್ಕೆ ಅವರು ನಿಲ್ಲಲಿಲ್ಲ ಅಂತ ನಾವು ಇಮಿಡಿಯೇಟ್ಲಿ 112ಗೆ ಕಾಲ್ ಮಾಡಿದ್ವಿ. ಪೊಲೀಸವರು ರೆಫರೆನ್ಸ್ ಬಂದು ಎಲ್ಲ ಹಾಜರು ಮಾಡಿದ್ದಾರೆ. ಅವರಿಗೆ ಏಟಾಗಿದೆ, ತಲೆಗೆ ಕಿವಿಗೆಲ್ಲ ಏಟಾಗಿದೆ, ಸ್ವಲ್ಪ ಕಲ್ಲಲ್ಲಿ ಹೊಡೆದು ಬಿಟ್ಟಿದ್ದಾರೆ. ಮನೆ ಇಲ್ಲ, ನಮ್ಮದು ಹೋಟೆಲ್ ಇರೋದು ಪಕ್ಕದಲ್ಲಿ ರೆಸಿಡೆನ್ಸ್ ಮನೆ ಇರೋದಷ್ಟೇ. ಅವರು 4 ಟೀ, ಪರೋಟ ಮತ್ತು 2 ಮೀಲ್ಸ್ ಇಷ್ಟು ಆರ್ಡರ್. ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ನಾವು ಒಳಗಡೆ ರೆಡಿ ಮಾಡ್ತಿದ್ವಿ. ಅಂಗಡಿಯಿಂದ ಕದ್ದು ತಿಂತಾಯಿದ್ರು. ಕದ್ದು ತಿಂತಿದ್ರು. ನಮ್ಮ ಒಳಗಡೆ ಇರೋದು ನೋಡಿಬಿಟ್ಟು ಹುಡುಗರು ಹೋಗಿ ಚಿಪ್ಸ್ಗಳೆಲ್ಲ ತೆಗೆದು ಕದ್ದು ತಿಂತಾರೆ. ಗಾಯಾಳು ಆಗ್ನೆಸ್ ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. MH05AP3510 ನೋಂದಣಿ ಸಂಖ್ಯೆಯ ಕಾರಿನ ಫೋಟೋವನ್ನು ಹೋಟೆಲ್ ಮಾಲೀಕರು ಕ್ಲಿಕ್ಕಿಸಿಕೊಂಡಿದ್ದಾರೆ. ಈ ಬಗ್ಗೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಜರುಗಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.